ಹಾಯ್ ಎವ್ರಿವನ್, ನಾನಿವತ್ತು ಸ್ಪೈಸಿಯೆಸ್ಟ್ ಮೊಸಪ್ ಸಾಂಬಾರನ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಯಮ್ಮಿಯಾಗಿರುತ್ತೆ. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು ಮತ್ತು ಸೊಪ್ಸಿಗೆ ಸೊಪ್ಪು ಎಲ್ಲನೂ ಒಂದೊಂದು ಬೌಲ್ ಹಾಕ್ಕೊಂಡಿದ್ದೀನಿ. ಈ ಥರ ಎಲ್ಲ ಸೊಪ್ಪು ಹಾಕ್ಕೊಂಡ್ರೆ ಮೊಸಪ್ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ, ಅದರಿಂದ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಬೇಯಿಸ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ. ಕಪ್ಪಷ್ಟು ತೊಗರಿಬೇಳೆ, 8ರಿಂದ 10 ಹಸಿಮೆಣಸಿನ್ಕಾಯಿ ಮತ್ತು 1 ಬೆಳ್ಳುಳ್ಳಿ, 2 ಈರುಳ್ಳಿ, 2 ಟೊಮೆಟೊ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಬೇಯಿಸ್ಕೊಳ್ಳೋಕೆ ಹಾಕೋಬಿಡೋಣ. ಇದಕ್ಕೆ 2 ಸತಿ ತೊಳ್ಕೊಂಡಿರೋ ಸೊಪ್ಪುಗಳನ್ನ ಹಾಕ್ಕೊಳ್ಳಿ. 1.5 ಟೀ ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕೊಂಚಮ್ ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಬಿಡೋಣ. ಬೆಂದಾದಮೇಲೆ ಅದರಲ್ಲಿರೋ ನೀರು ತೆಗೆದ್ಬಿಟ್ಟು ರುಬ್ಕೊಳ್ಳೋಣ. ಕೊಂಡು ಅದನ್ನು ಕುದಿಯೋಕ್ಕಿಡಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. 1 ಈರುಳ್ಳಿ, 4 ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು, 1 ಉಂಡೆ ಫುಲ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಜೀರಿಗೆ ತೊಗೊಂಡು ಅದನ್ನು ಎಣ್ಣೆ ಕಾದಾದಮೇಲೆ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಎಲ್ಲ ಮಾಡ್ಕೊಂಡಾದಮೇಲೆ ಅದನ್ನು ಸಾಂಬಾರ್ಗೆ ಹಾಕೋಬಿಡೋಣ. ಸಾಂಬಾರ್ಗೆ ಹಾಕ್ಕೊಂಡ್ರೆ ನಮ್ಮ ಮೊಸಪ್ ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೆ ನೀವು ರೈಸ್ ಮಾಡ್ಕೊಬೋದು, ಚಪಾತಿ, ದೋಸೆ ಏನಾದರೂ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾವಿದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು 1.5 ಟೀ ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೊಂಡಿರೋದ್ರಿಂದ ತುಂಬ ಸ್ಪೈಸಿಯಾಗಿರುತ್ತೆ. ನೋಡಿ, ದೋಸೆಗೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ನಿಜವಾಗ್ಲೂ ಇನ್ನೊಂದು ಸತಿ ಮಾಡಿಕೊಡಿ ಅಂತ ಕೇಳ್ತಾರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.